ನಮಸ್ಕಾರ. ಮತ್ತೊಮ್ಮೆ ನಿಮಗೆಲ್ಲ ಸುಮನ ಸಂಗಮ ಕಾಡು ತೋಟಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯ, ನಾವು ನಮ್ಮ ಕಾಡು ತೋಟದೊಳಗೆ 6 ಮಳೆ ನೀರಿನ ಹೊಂಡಗಳನ್ನು ಮಾಡ್ಕೊಂಡಿದ್ದೀವಿ. ಅದರೊಳಗೆ ಅತ್ಯಂತ ಕೆಳಗಿನದು ಮತ್ತು ಎಲ್ಲಕ್ಕಿಂತ ದೊಡ್ಡದು ಅಂದರೆ ಈ ಬೋಧಿಕೆರೆ ಅಂತ ಅನ್ನೋದು. ಬೋಧಿಕೆರೆ ಯಾಕೆ ಅಂದರೆ, ನಿಮಗೆ ಕಾಣಿಸ್ತಾ ಇರೋ ಹಾಗೆ ನಡುವೆ ಒಂದು ಸಣ್ಣ ನಡುಗಡ್ಡೆ, ಆ ನಡುಗಡ್ಡೆ ಒಳಗೆ ಬೋಧಿ ವೃಕ್ಷ ಇರೋದು. ಇವತ್ತಿನ ವಿಶೇಷ ಏನಂತಂದರೆ, ನಾವೇನು ಒಂದು ಹರಿಗೋಲು ಇಟ್ಕೊಂಡಿದ್ದೀವೋ, ಕೆಲವರು ಇದಕ್ಕೆ ತೆಪ್ಪ ಅಂತಲೂ ಕರೀತಾರೆ. ತೆಪ್ಪದೊಳಗೆ ಈಗ ಸದ್ಯ ವಿಜಯ್ ಮತ್ತು ರವಿ ಕೂತ್ಕೊಂಡು ಇಡೀ ಜಗತ್ತೇ ತಮ್ಮದು ಅನ್ನೋ ಹಾಗೆ ಖುಷಿಯೊಳಗಿದ್ದಾರೆ. ಅವರಿಗೆ ಕಾಡಿಸ್ಬೇಕು ಅಂಥೇಳಿ ಚಂದ್ರಣ್ಣ ಲೈಫ್ ಜಾಕೆಟ್ ಹಾಕ್ಕೊಂಡು ಸರ್ಕಸ್ ಮಾಡಲಿಕ್ಕತ್ತದ್ದು ನೀವು ನೋಡಬಹುದು. ಸುತ್ತಲೂ ಪ್ರಶಾಂತವಾದಂತಹ, ಹಕ್ಕಿಗಳ ಇಂಚರ ಬಿಟ್ಟು ಬೇರೆ ಯಾವ ಶಬ್ದವೂ ಇಲ್ಲದಂತಹ ಒಂದು ಪರಿಸರ. ನಡುವೆ ಇವರಿಬ್ಬರು ತೆಪ್ಪ ಬಿಟ್ಟುಕೊಂಡು, ಹುಟ್ಟು ಹಾಕಿಕೊಂಡು, ಆ ಬೋಧಿ ಕೆರೆಗೆ ಸುತ್ತ ಹೊಡ್ಕೊಂಡು ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಹಾಡು ಹಾಡಿಕೊಂಡು ಖುಷಿ ಪಡ್ತಾ ಇದ್ದಾರೆ. ಅವರ ಆ ಕಡೆ ಕಾಣಿಸ್ತಾ ಇರೋದು ಅಲ್ಲಮ್ಮನ ಬಯಲು ಅನ್ನುವಂಥದ್ದೊಂದು ಜಾಗ. ಮಳೆಗಾಲ ಮುಗಿದ ಮೇಲೆ ಅದನ್ನು ಪೂರ್ತಿ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಅನೇಕ ರಾತ್ರಿಗಳನ್ನು ನಾವು ಸುತ್ತಲೂ ಬೋಧಿಕೆರೆಯ ನೀರು, ಮೇಲೆ ಶುಭ್ರವಾದಂಥ ಆಕಾಶ, ಅಥವಾ ರಾತ್ರಿಯ ಹೊತ್ತಾದರೆ ಆಕಾಶದ ತುಂಬ ಚುಕ್ಕೆಗಳು, ಇಂತಹ ಒಂದು ಪರಿಸರದೊಳಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಹಾಡು ಹಾಡ್ತಾ ಇರ್ತೀವಿ. ಕೃಷಿ ಅಂತಂದರೆ ಕೇವಲ ಕಷ್ಟ, ಬರೀ ಬೆವರು, ಬರೀ ಧೂಳು, ಮಣ್ಣು, ಕೆಸರು ಅಲ್ಲ. ಕೃಷಿ ಅಂತಂದರೆ ಖುಷಿ. ಅಂಥದ್ದೊಂದು ಸಣ್ಣ ಪ್ರಯತ್ನವನ್ನು ನಾವು ಇಲ್ಲಿ ಸುಮನ ಸಂಗಮ ಕಾಡು ತೋಟದೊಳಗೆ ಮಾಡ್ತಾಯಿದ್ದೀವಿ. ಬದುಕು ನಿರಂತರವಾಗಿ ಮುಂದಕ್ಕೆ ಚಲಿಸ್ತಾ ಇರ್ತದೆ. ಅಂಥದ್ದೇ ಒಂದು ರೀತಿಯ ಚಲನೆ ನಮಗೆ ಈ ಹರಿಗೋಲಿನೊಳಗೆ ಸಿಗ್ತದೆ. ನಮಸ್ಕಾರ.